ಕುಡಿದ್ರು birthday to you dear appaji. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಊರಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು. ತುಂಬ ಅಂದರೆ ತುಂಬ ದಿನಗಳ ಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ಪ್ರಾಬ್ಲಮ್ಸಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ 3 months ಆಗಿತ್ತು. ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ನಮ್ಮ ಅಪ್ಪ ಬರ್ಡೇ ಇದೆ. ಸೊ ಇಲ್ಲಿ ತುಂಬ ಶೆಕೆ ಇದೆ, ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ತಲೆ ಸ್ನಾನ ಮಾಡೋಕ್ಕೆ ಬಿಸಿನೀರಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಸಂಜೆ ಮೇಲೆ ಸ್ನಾನ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ. ಸೊ ನಮ್ಮನೇಲಿ ಬಿಸಿಲಿಗೆ ಯಾರ್ಯಾರು ಹೆಂಗೆ ಮಲಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ಗೈಸ್ ನೋಡಿ, ಇಲ್ಲಿ ನಮ್ಮಮ್ಮ ಎಲ್ಲ ನೆಲದಲ್ಲಿ ಬಿದ್ದು ಒದ್ಕೊತಿದ್ದಾರೆ. ಅದಕ್ಕೆ ನೋಡಿ ಚರಿ ಎಲ್ಲ ಇಲ್ಲಿ ಆಟಾಡಿ ಹೆಂಗೆ ಬಿಟ್ಟೋಗಿದ್ದಾನೆ. ಇನ್ನೂ ಒಂದು ಸ್ಟೆಪ್ ಒಳಗೆ ಹೋದರೆ ನೋಡಿ ಗೈಸ್ ಇಲ್ಲಿ ಅದಕ್ಕೆ ಅಜ್ಜಿ ಇವನು ಮಾತ್ರ ಯಾವಾಗಲೂ ಹಿಂಗೆ ಆಟಾಡ್ತಾನೆ ಇರ್ತಾನೆ. ಇನ್ನೊಬ್ಬನೇ ಇವ್ನು ನೋಡಿಲಿ, ಇವಂದು ಕಿತಾಪತಿ ಕೆಲಸ ನಡೀತಾನೆ ಇರುತ್ತೆ. ಯಾರು ಮಲ್ಗಿದ್ರೆ ಇವನ್ ಕಣ್ಣಿಗೆ ಮಾತ್ರ ನಿದ್ದೆ ಬರಲ್ಲ. ನಿದ್ದಿಗಣ್ಣಲ್ಲಿ ಬಂದರು ಹೋಗಿ ಇಲ್ಲಿ ಬಂದು ಮಲ್ಕೊಂಡ್ರು. ಇವಾಗ ಸೆಕೆ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ನೋಡಿ ದೊಡ್ಡಮ್ಮಗೆ ಹಾಕೊಂಡು ಹೊಡಿತಾರೆ, ರುಬ್ತೆ ಹಾಕೊಂಡು ಗೈಸ್ ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆದೆ ಆಲ್ಮೋಸ್ಟು. ಇವಾಗ ಕೇಕ್ ತಗೊಂಬರೋಣ ಅಂತ ಹೊರಟಿದ್ದೀನಿ. ಸೊ ಅಣ್ಣವರೆಲ್ಲ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಾನು ಮತ್ತು ಸಾತ್ವಿ ಟೌನ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಏನು ಮಾಡಬೇಕು ಏನೇನು ತರಬೇಕು ಅಂತ ಅಣ್ಣನ ಹತ್ರ ಮಾತಾಡಿಕೊಂಡು ಇವಾಗ ತೊಗೊಬರಕ್ಕೆ ಹೋಗ್ಬೇಕು. ಗೈಸ್ ಆಲ್ಮೋಸ್ಟ್ ಧನೋಣ್ಣನ ವೆಯ್ಟ್ ಮಾಡ್ತಾನೇ ಇದ್ದೀನಿ. 1 hour ಆಗೋಕ್ಕಾಯ್ತು ಏನೋ ಒಂದೊಂದು. ಅವನು ಕ್ರಿಕೆಟ್ ಆಡ್ಕೊಬಂದೆಲ್ಲ ತುಂಬ ಸುಸ್ತಾಗಿತ್ತು. ಇರು ನಾನೇ ಬರ್ತೀನಿ ಹೋಗೋಣ ಅಂತಂದ. ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ 8 o'clock ಆಗೋಕ್ಕಾಯಿತು. ಸೊ ಇವಾಗ ಹೊರಡಬೇಕು. ನಾವು ಡಿಸೈಡ್ ಮಾಡಿದ್ವಿ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ವೆಜ್ಜೀಸ್ ಮತ್ತು ಸಾಸ್ಗಳು ಬೇಕಾಗುತ್ತೆ, ಅದನ್ನು ತೊಗೊಂಬರ್ಬೇಕು. ಆ್ಯಂಡ್ ಕೇಕ್ ತೊಗೊಂಬರ್ಬೇಕು. ಗಿಫ್ಟ್ ಕೊಡ್ಸೋಣ ಅಂದ್ಕೊಂಡೆ, ಬಟ್ ಇಲ್ಲಿ ಅಪ್ಪಂಗೆ ಏನು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅಪ್ಪ ಬೆಂಗಳೂರಿಗೆ ಬರ್ತಾರೆ, ಸೊ ಆ ಬೆಂಗಳೂರಲ್ಲಿ ಏನಾದರೂ ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸರ್ ಗೈಸ್ ಬನ್ನಿ ಹೋಗೋಣ. ಗೈಸ್ ಫೈನಲಿ ಇವಾಗ ಹೊರಟ್ವಿ. ಅಣ್ಣ ವೆಯ್ಟ್ ಮಾಡ್ತಿದ್ದೇನೆ. ತರಕಾರಿ ತೊಗೊಬೇಕಿತ್ತಲ್ವ, ಸ್ವಲ್ಪ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ವಾಪಸ್ ಬಂದೆ ನಾನು. ಇವಾಗ ಬ್ಯಾಗ್ ತೊಗೊಂಡು ಇವಾಗ ಹೊರಡ್ತೀವಿ ಬೈಕಲ್ಲಿ. ಬ್ಯಾಗ್ ಹುಡುಕ್ತಿದ್ದೆ ನೋಡಿ, ಇಲ್ಲಿ ಬ್ಯಾಗ್ ಸಿಕ್ತು, ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಬ್ಯಾಗ್ ಇಲ್ಲಿ ಇಟ್ಟೋಗ್ತಾ ಇದ್ದೀನಿ. ಇವಾಗ ಮೋರ್ ಹತ್ರ ಬಂದ್ವಿ ನಾನು ಮತ್ತು ಅಣ್ಣ. ಇಲ್ಲೇ ವೆಜ್ಜೀಸ್ನ ತೊಗೊಂಡು ವೆಜಿಟೇಬಲ್ಸ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ಬಂದೆ. ಬ್ಯಾಗ್ ಇಲ್ಲಿ ಇಟ್ಟೋಗಿದೆ ಆವಾಗಲೇ. ಪೀನ್ಸ್ ನಮ್ಗೆ ಆಲ್ಮೋಸ್ಟ್ ಸಿಕ್ಕಲಿಲ್ಲ, ಹೊರಗಡೆ ಹೋಗಬೇಕು. ಮತ್ತು ಪೀನ್ಸ್ ತೊಗೊಳ್ಳೋಣ ಅಂತ ನಾನು ಆ ಕಡೆ ಸೈಡ್ ಹೋಗ್ತಾ ಇದ್ದೀನಿ. ಅಣ್ಣ ಇಲ್ಲಿ ಜೀರಿಗೆ ಬೇಕಿತ್ತು, ಜೀರಿಗೆ ತೊಗೊಳ್ಳೋಣ ಅಂತ ಈ ಕಡೆ ಹೋದ. ಸೊ ಬನ್ನಿ ಗೈಸ್ ಹೋಗೋಣ. ಬಂದು ನಾನು ಬೀನ್ಸ್ ಮತ್ತು ಕೋಸ್ನ ತೊಗೊಂಡೆ. ಆಲ್ಮೋಸ್ಟ್ ಇಲ್ಲಿ 1/4 kgಗೆ 40 rupees ಇದೆ ಅಂತ. ತರಕಾರಿ ಎಲ್ಲ ತೊಗೊಂಡಾಯಿತು. ಇವಾಗ ಬೇಕ್ರಿಗೆ ಹೋಗ್ತಾ ಇದ್ದೀವಿ. ಕೇಕ್ ತೊಗೊಂಡು ಮನೆಗೆ ಹೋಗೋದು. ಇವಾಗ ಕೇಕ್ ತೊಗೋಬೇಕು. ಇವಾಗ ಕೇಕ್ ತೊಗೊಂಡು ಹೋಗೋದು ಇವಾಗ ಬೈಕಲ್ಲಿ. ಅಂದವೇ ಪಂಚನ ಕರ್ಕೊಬಂದ್ವಿ ನಮ್ಮ ಬೈಕಲ್ಲಿ. ನನಗೆ ಕೇಕ್ ನೋಡಿ ಇಲ್ಲಿ ಈ ಕಡೆ ಓಪನ್ ಆಗಿಬಿಟ್ಟಿದೆ ಆಲ್ರೆಡಿ. ಇವನು ಇಸ್ಕೊಳಕ್ಕೆ ಬಂದಿದ್ದಾನೆ. ಅಪ್ಪ ಬಂದ್ಬಿಟ್ಟು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. 2 ಜನ ಅಡುಗೆ ಭಟ್ರು ಬಂದಿದ್ದಾರೆ. ಒಬ್ಬರು ಬೆಳ್ಳುಳ್ಳಿ ಕತ್ತರಿಸೋರು, ಒಬ್ಬರು ಕ್ಯಾರೆಟ್ ಕತ್ತರಿಸೋರು. ಗೊತ್ತು ಆಲ್ಮೋಸ್ಟ್ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ನಾನು ಬಲೂನ್ಸ್ ಎಲ್ಲ ಕಟ್ಟೋಣ ಅಂತ ಹೇಳ್ಬಿಟ್ಟು
ಚೋಟ ನೋಡಿ ಇಲ್ಲಿ ಆಲ್ಮೋಸ್ಟ್ ಇವಾಗ ಇದೆಲ್ಲ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ಎಲ್ಲ ರೆಡಿ ಆಯಿತು, ಬೇಗ ಬೇಗ ಕಟ್ಟೋಣ, ಬನ್ನಿ ಬನ್ನಿ. ಹಿಂಗೆ ಕೆಳಗೆ ಬರುತ್ತೆ ದಾರ, ಅದಕ್ಕೆ ಹಿಂದೆ ಬರುತ್ತೆ ದಾರ. ಈ ಚಾಕ್ಲೇಟ್ ಬಾಯ್ ಹಾಕೋಣ ತಗೊಂಡು ಜೋಬಲ್ಲಿ ಹಿಡ್ಕ. ಚೆರಿ ಕೊಡಲ್ಲ ಅವೇ ಚಪ್ಪಳೆ ಮಾಡು, ಚಪ್ಪಳೆ ಮಾಡು, ಚಪ್ಪಳೆ ಮಾಡ್ತಾ ಬಲೂನ್ ಏನು ಚಪ್ಪಳೆ ಯಾವ್ದು ದಾರ ಪೋಣಿಸ್ತೀವಿ, ಇಷ್ಟೇ ಉದ್ದ ಐತಿದು. ವಿಸ್ಮಯ ಕಾಲ್ ಮಾಡಿದಾಳೆ ನೋಡಿ ಇಲ್ಲಿ. ಹಾಯ್ ಮಾಡು ಚಿನ್ನಿ. ಹಾಯ್ ವಿಸ್ಮಯ. ಈ ರೇಂಜಿಗೆ ಮಾಡಿ ಕೇಕ್ ರೆಡಿ ಇದೆ. ಖುಷಿ ನೋಡಿ ಗೈಸ್ ಇವನಿಗೆ. ಚಪ್ಪಳೆ ಮಾಡು, ಚಪ್ಪಳೆ ಮಾಡು, ಚಪ್ಪಳೆ ಚಪ್ಪಳೆ ಚಪ್ಪಳೆ. ಬಾರಪ್ಪಾಜಿ. ಹ್ಯಾಪಿ ಬರ್ತ್ಡೇ. ಬನ್ನಿ ಈ ಕಡೆ. ನಾವು ಫ್ಲವರ್ ಮತ್ತೆ ಇದು ಸ್ಪ್ರೇ ಎಲ್ಲ ಹಾಕಿದಕ್ಕೆ ಅವನು ತಾತಮ್ಮಗೆ ಏನೋ ಮಾಡ್ತಿದಾರೆ ಅಂತ ಫುಲ್ಲು ಅಳ್ತಿದ್ದಾನೆ. ಹಾಯ್ ಮಾಡು ಚಿನ್ನಿ. ಅಪ್ಪಾಜಿ ತಲೆ ಎಲ್ಲ ನೋಡಿಲಿ ಹೆಂಗಾಗಿದೆ. ಎಷ್ಟನೇ ವರ್ಷನ ಅಪ್ಪಾಜಿ? 65. ಸರಿ, ಇದು ಕಚ್ಚಿ 64 ನಮ್ಮ ಫುಲ್ ಕೇರು ವರ್ಷೈತಲ್ಲೋ. ಬಾರಮ್ಮ, ಅದೇನಾಗಲ್ಲ. ಮತ್ತೆ ಅವ್ನು ಹೋಗ್ತಾನ. ಚಾಕಲ್ ಕಟ್ ಮಾಡಿ. ಹ್ಯಾಪಿ ಬರ್ಡೇ ಮಾಡ್ತೀನಿ ತಾತಗೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಪ್ಪಾಜಿ. ಹ್ಯಾಪಿ ಬರ್ಡೇ ಟು ಯು. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಂದ್ರೆ ಅಜ್ಜಿ ಇಷ್ಟು ವರ್ಷ ಒಂದಿನ ಕೇಕ್ ತಿಂದೈತೆ. ಫಸ್ಟ್ ಟೈಮ್ ಅಜ್ಜಿ ಇಸ್ಕೊಂತಾರೆ ಕೇಕ್. ಅದಕ್ಕೇನು ಅಂತ ಗೊತ್ತಾಗಿಲ್ಲ ಗೈಸ್, ಪಾಪ. ಗೈಸ್ ನಮ್ಮ ಅಜ್ಜಿಗೆ ಆಲ್ಮೋಸ್ಟ್ 90+, 95+ ಆಗಿದೆ ನೋಡಿ. ಅವರಿಗೆ ಒಂದು 2 ಡೇಸಿಂದ ಹೆಲ್ತ್ ಇಶ್ಯೂ ಇತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ನನ್ನನ್ನು ನೋಡ್ಬೇಕಂತ ತುಂಬ ಅನ್ಕೊಂತಿದ್ರಂತೆ, ಅದಕ್ಕೆ ಊರಿಗೆ ಬಂದೆ. ಭಾರತೀಯ ಬೆಳಗಾದ ಮೂಗರೆ ಕುಯ್ದೋರು ಜೋಜಾಡಿ ಕುಯ್ದ್ರು. ಗೈಸ್ ನಮ್ಮ ಅಜ್ಜಿ ಹಾಡು ಗೀಡೆಲ್ಲ ಹೇಳ್ತೈತೆ ನೋಡಿ. ಒಂದ್ ಕಡೆಯಿಂದ ಇವಾಗ ಎಲ್ಲರೂ ಓಡ್ತಾರೆ ನೋಡಿ.
ಈಗ ಇವ್ರದ್ದೊಂದು ಫೋಟೋ ತೆಗಿಯೋಣ. ಸೆಲೆಬ್ರೇಷನ್ ಎಲ್ಲ ಆಯಿತು, ಇವಾಗ ಊಟ ಮಾಡೋ ಟೈಮು. ಸೊ ಬನ್ನಿ, ಫ್ರೈಡ್ ರೈಸು ಮತ್ತು ಮೈಸೂರು ಪಾಕ್ ಇದೆ ಆ್ಯಂಡ್ ಜೊತೆಗೆ ಕೇಕ್ ಇದೆ. ಬನ್ನಿ ಗೈಸ್, ಊಟ ಮಾಡೋಣ. ಕಿಸ್ ಕೊಡ್ತೀನಿ. ನಿದ್ದೆ ಬರ್ತಿದ್ಯಾ ಚಿಲಿಗಳಿಗೆ? ಪ್ಲೇನ್ ಕಿಸ್ ಕೊಡು. ದೀದಿ ಅಯ್ಯಪ್ಪ, ಪಂಚ್ ಡಿಶು ಅವಳು ಕೇಕ್ ಸ್ಮೆಲ್ಲಿಗೆ ಬಂದ್ಬಿಟ್ಟು ಅಲ್ಲೆಲ್ಲ ನೋಡ್ತೀವಿ. ನೋಡಿ ಅಲ್ಲಿ ಕಡಲೆ ಬೀಜ ಹಾಕಿಲ್ವಲ್ಲ? ಕಡಲೆ ಬೀಜ ಚಿತ್ರಾನ್ನ, ಕಡಲೆ ಬೀಜ ಹಾಕಕ್ಕೆ ಫ್ರೈಡ್ ರೈಸ್. ಹೆಂಗಿದೆ ಟೇಸ್ಟು? ಬೆಳಗಿರಿ ಅಲ್ಲಿದ್ದಾನೆ, ಅದನ್ನು ಮಿಸ್ ಮಾಡ್ಕೊತಿದ್ದಾರಂತೆ ತುಂಬ ಅಲ್ವಾ ಡಬ್ಬು? ಗೈಸ್, ಸೆಲೆಬ್ರೇಷನ್ ಎಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಮುಗೀತು ಅನ್ಕೊತೀನಿ. ನೋಡಿ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ, ಊಟ ಮಾಡಿರೋದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮಿಂಚು ನೋಡಿ ಇಲ್ಲಿ ಗುಡ್ ನೈಟ್ ಹೇಳ್ತಿದ್ದಾರೆ ಆಲ್ರೆಡಿ. ಇವಳು ಬಲ್ಲು ನೋಡಿಯಾಗೆ ಏನೋ ನಿಂತಿದ್ದಾಳೆ. ಅದೇನೇ ಮಿಂಚು? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.